ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025 ಅಂದರೆ ಈ ವರ್ಷದಲ್ಲಿ ಆಗ್ತಕ್ಕಂತಹ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಏನೇನಿದೆ, ಸಿಲೆಬಸ್ ಚೇಂಜ್ ಆಗಿದೆಯಾ, ಯಾವ ರೀತಿಯಾಗಿರುವಂತಹ ಒಂದು ಪಠ್ಯಕ್ರಮ ಇರುತ್ತೆ, ಏನೇನೆಲ್ಲ ಓದ್ಕೊಳ್ಬೇಕಾಗುತ್ತೆ ನಾವು, ಹಾಗೆಯೇ ಸ್ಟಡಿ ಪ್ಲಾನ್ಸ್ ಏನು, ಫಸ್ಟ್ ಅಟೆಂಪ್ಟಲ್ಲೇ ಹೇಗೆ ನಾವು ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಟಿ ಪರೀಕ್ಷೆಯ ಒಂದು ಎಕ್ಸಾಮ್ ಪ್ಯಾಟ್ರನ್ ಮತ್ತು ಸ್ಟ್ರಕ್ಚರ್ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಪೇಪರ್ 1 ಆ್ಯಂಡ್ ಪೇಪರ್ 2 ಇರುತ್ತೆ. ಪೇಪರ್ 1 ಬಂದು 1 to 5th ತನಕ ಅಂದರೆ ಪ್ರಾಥಮಿಕ ಹಂತ, ಪ್ರೈಮರಿ ಲೆವೆಲಲ್ಲಿ ಇರುತ್ತೆ. ಪೇಪರ್ 2 ಬಂದು ಉನ್ನತ ಪ್ರಾಥಮಿಕ ಹಂತ ಅಂದರೆ 6th to 8th ಸ್ಟ್ಯಾಂಡರ್ಡ್ ತನಕ ಟೀಚರ್ಸ್ ಆಗುವಂಥವರು ಪೇಪರ್ 2ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಪ್ರತಿ ಪೇಪರ್ ಕೂಡ 150 ಪ್ರಶ್ನೆಗಳನ್ನು ಹೊಂದಿರುತ್ತೆ. ಅಂದರೆ ಪೇಪರ್ 1 ಆ್ಯಂಡ್ ಪೇಪರ್ 2 150 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. 2.5 ಗಂಟೆಗಳ ಕಾಲ ನಮಗೆ ಸಮಯ ಇರುತ್ತೆ. ಹಾಗೆಯೇ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಟಿ ಪರೀಕ್ಷೆಯ ಬಗ್ಗೆ. ಸೊ ಈಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಸಿಲೆಬಸ್ ಏನೇನಿರುತ್ತೆ, ಸಿಲೆಬಸ್ ಲಾಸ್ಟ್ ಇಯರ್ ಸಿಲೆಬಸ್ಸೇ ಆಗತ್ತಾ ಅಥವಾ ಸಿಲೆಬಸ್ ಏನಾದರೂ ಚೇಂಜ್ ಆಗಿದೆಯಾ, ಯಾವುದ್ರ ಪ್ರಕಾರ ನಾವು ಓದ್ಕೊಳ್ಬೇಕು, ಇದೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ನಿಮಗೆ. ಸೊ ಹಾಗಾಗಿ ಇವತ್ತು ನಾವು ಪೇಪರ್ 1 ಆ್ಯಂಡ್ ಪೇಪರ್ 2 ಬಗ್ಗೆ ಇರ್ತಕ್ಕಂತಹ ಒಂದು ಸಿಲೆಬಸ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಪೇಪರ್ 1 ಆ್ಯಂಡ್ ಪೇಪರ್ 2ನಲ್ಲಿ ಕಾಮನ್ ಆಗಿ ಇರುವಂತಹ ಒಂದು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಕನ್ನಡ ಸಬ್ಜೆಕ್ಟ್ ಅಲ್ವಾ. ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಬಂದಾಗ ನಿಮಗೆ ಇಲ್ಲಿ ಸಿಲೆಬಸ್ ಏನೇನಿರುತ್ತೆ. ಮೊದಲನೇದಾಗಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ. ಸೊ ಅದು ಮೊದಲನೇ ಚಾಪ್ಟರ್ ಆಗಿರುತ್ತೆ ನಿಮಗೆ. ಇದು ಪೇಪರ್ 2ಕ್ಕೆ ಮಾತ್ರ ಅಥವಾ ಪೇಪರ್ 1ಕ್ಕೆ ಮಾತ್ರ ಅಂತಲ್ಲ. ಪೇಪರ್ 1 ಆ್ಯಂಡ್ ಪೇಪರ್ 2 ಅಲ್ಲಿ ಕಾಮನ್ ಸಬ್ಜೆಕ್ಟ್ ಬಂದು ಕನ್ನಡ, ಇಂಗ್ಲೀಷ್ ಮತ್ತು ಸೈಕಾಲಜಿ 3 ಸಬ್ಜೆಕ್ಟ್ಗಳನ್ನು 2 ಪೇಪರ್ನವರು ಬರೀಬೇಕಾಗತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಇರೋರು ಕೂಡ ಈ ಸಬ್ಜೆಕ್ಟ್, ಈ ಸಿಲೆಬಸ್ನ ನೀವು ಕಂಪಲ್ಸರಿ ಓದ್ಕೊಳ್ಬೇಕಾಗತ್ತೆ. ಸೊ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ ಅಂತ ಬಂದಾಗ ಅದರಲ್ಲಿ ಏನೇನು ಬರುತ್ತೆ, ಕನ್ನಡ ಭಾಷೆಯ ಒಂದು ಉಗಮ ಹೇಗಾಯಿತು, ಹಾಗೆಯೇ ಬೆಳವಣಿಗೆಯ ಹಂತಗಳು ಯಾವ್ಯಾವುದು, ಇನ್ನು ಕನ್ನಡ ಲಿಟರೇಚರ್ ಅಂತ ಬಂದಾಗ ಕನ್ನಡ ಸಾಹಿತ್ಯ ಚರಿತ್ರೆ, ಅದರಲ್ಲಿ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸ ಕನ್ನಡ, ಇದು 3 ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ವ್ಯಾಕರಣ ಅಂತ ಬಂದಾಗ ವರ್ಣಮಾಲೆ, ತುಂಬ ಜನಕ್ಕೆ ವರ್ಣಮಾಲೆ ಬಗ್ಗೆ ಗೊತ್ತಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ವರ್ಣಮಾಲೆಯ ಬಗ್ಗೆ ನಾವು ಡೆಪ್ತಾಗಿ ತಿಳ್ಕೊಬೇಕಾಗತ್ತೆ. ಇನ್ನು ಸಂಯುಕ್ತಾಕ್ಷರ, ಗುಣಿತಾಕ್ಷರ ಆಗಿರಬಹುದು, ನಾಮಪದ, ಕ್ರಿಯಾಪದ, ಸಂಧಿಗಳು ಯಾವ್ಯಾವ ಸಂಧಿ ಇದಾವೆ, ಅದರಲ್ಲೂ ಕೂಡ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಅಂತ ಇದಾವೆ. ಇನ್ನು ಸಮಾಸಗಳಾಗಿರ್ಬೋದು, ಇನ್ನು ತದ್ದಿತಾಂತ, ಅವ್ಯಯ, ದ್ವಿರುಕ್ತಿ, ಜೋಡು ನುಡಿ, ಪಡೆನುಡಿ, ನುಡಿಗಟ್ಟು, ಪದಗಳ ಅರ್ಥ ಆಗಿರ್ಬೋದು. ಇನ್ನು ಪಂಕ್ಚುಯೇಷನ್ಸ್ ಅಂದರೆ ಲೇಖನ ಚಿಹ್ನೆಗಳಾಗಿರ್ಬೋದು, ವಾಕ್ಯಗಳ ಪ್ರಕಾರಗಳು ಯಾವ್ಯಾವ್ದಿದೆ. ಇನ್ನು ಲೆಟರ್ ರೈಟಿಂಗ್, ಪತ್ರಲೇಖನ ಆಗಿರ್ಬೋದು. ಅಂದರೆ ಪತ್ರಲೇಖನದ ಬಗ್ಗೆ ಕೇಳ್ತಾರೆ ಒಂದಷ್ಟು ಪ್ರಶ್ನೆಗಳನ್ನು. ಸೊ ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಲಿಂಗ, ವಚನ ಮತ್ತು ವಿಭಕ್ತಿ ಪ್ರತ್ಯಯ, ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಎರಡನ್ನೂ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಇನ್ನು ಸಮಾನಾರ್ಥಕ ಪದಗಳು, ಒಂದು ಪದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳು, ನಾನಾರ್ಥಗಳನ್ನು ತಿಳ್ಕೊಬೇಕು. ಆಪೋಸಿಟ್ ವರ್ಡ್ಸ್ ಇರುತ್ತೆ, ತತ್ಸಮ ತದ್ಭವ ಇರುತ್ತೆ, ಅಲಂಕಾರ ಮತ್ತು ಛಂದಸ್ಸು, ಇದಿಷ್ಟು ಏನು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಕ್ಕಂತಹ ಒಂದು ವಿಚಾರಗಳಾಗಿರುತ್ತೆ. ಇಷ್ಟನ್ನು ನಾವು ಕಂಪಲ್ಸರಿ ಓದಿಟ್ಕೋಬೇಕು. ನನಗೆ ಬರುತ್ತೆ ಬಿಡು, ಕನ್ನಡ ಅಲ್ವಾ, ಇಷ್ಟು ವರ್ಷ ಅದೇ ಓದಿರೋದು ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಡೇ ಬೈ ಡೇ ಏನಾಗ್ತಾ ಇದೆ ಅಂತಂದರೆ ಪ್ರಶ್ನೆ ಪತ್ರಿಕೆಯ ಕಠಿಣತೆಯ ಮಟ್ಟ ಎಷ್ಟಿದೆ ಅನ್ನೋದು ನಮಗೆ ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ ನೋಡಿನೇ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ನಾವು ಯಾವುದನ್ನು ಕೂಡ ಇಗ್ನೋರ್ ಮಾಡೋಕ್ಕಾಗಲ್ಲ. ಸೊ ನಾವು ಎಷ್ಟೇ ಓದಿದ್ರೂ ಕೂಡ ಮತ್ತೆ ಮತ್ತೆ ಓದೋದ್ರಿಂದ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ, ಗಳಿಸ್ಕೊಳ್ಳೋವಂಥದ್ದೇ ಜಾಸ್ತಿ ಇರುತ್ತೆ. ಹಾಗಾಗಿ ವ್ಯಾಕರಣ ಅಂತ ಬಂದಾಗ ನಾವು ಇಷ್ಟನ್ನು ಓದ್ಕೋಬೇಕಾಗುತ್ತೆ, ಅದ್ರ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಇನ್ನು ಕನ್ನಡ ಭಾಷಾ ಬೋಧನಾ ವಿಧಾನ ಅಥವಾ ಬೋಧನಾ ಶಾಸ್ತ್ರ ಅಂತ ಬಂದಾಗ ಏನೇನು ಬರುತ್ತೆ, ಅದರಲ್ಲಿ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಏನೇನು ವ್ಯಾಲ್ಯೂಸ್ ಇದ್ದಾವೆ ಮತ್ತು ಏನೇನು ಆಬ್ಜೆಕ್ಟಿವ್ಸ್ ಇದ್ದಾವೆ ಅದನ್ನು ನಾವು ಓದ್ಕೋಬೇಕಾಗತ್ತೆ. ಭಾಷೆ ಮತ್ತು ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳಾಗಿರ್ಬೋದು, ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳಾಗಿರ್ಬೋದು, ಭಾಷಾ ಕೌಶಲಗಳು, ಕೌಶಲಗಳ ಬೋಧನೆ, ಬೋಧನಾ ಸಂಪನ್ಮೂಲ, ಭಾಷಾ ಕಲಿಕೆಯ ಮೌಲ್ಯಮಾಪನ ಆಗಿರ್ಬೋದು. ಆಮೇಲೆ ಭಾಷಾ ಬೋಧಕನಂದ್ರೆ ಕನ್ನಡ ಭಾಷೆಯನ್ನು ಬೋಧಿಸುವವರ ಒಂದು ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳೇನಿದೆ, ಮಾತೃಭಾಷಾ ಬೋಧನಾ ಪದ್ಧತಿ ಮತ್ತು ಕ್ರಿಯಾ ಸಂಶೋಧನೆ, ಆಕ್ಷನ್ ರಿಸರ್ಚ್, ಇದಿಷ್ಟು ಏನಾಗುತ್ತೆ ಅಂದರೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನಮ್ಮೆಲ್ಲರಿಗೂ ಗೊತ್ತು, ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ
ಸಂಬಂಧಪಟ್ಟ ಹಾಗೆ 20 ಮಾರ್ಕ್ಸು ಕೇಳ್ತಾರೆ, 20% ಇದ್ದೇ ಇರುತ್ತೆ ಅಂತ. ಸೊ ಗ್ರಾಮರ್ನ ಜೊತೆಯಲ್ಲಿ ನಾವು ಕನ್ನಡ ಬೋಧನಾ ಶಾಸ್ತ್ರವನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಕವಿಗಳ ಕೃತಿಗಳಾಗಿರ್ಬೋದು, ಅದ್ರ ಜೊತೆಗೆ ಅವರಿಗೆ ಸಂದಂತಹ ಪ್ರಶಸ್ತಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ಕನ್ನಡದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಷ್ಟು ಏನು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ್ಯಾವ ಬುಕ್ಸ್ಗಳನ್ನು ಓದಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಸಜೆಸ್ಟ್ ಮಾಡೋದು ನಿಮಗೆ 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಇರುವಂತಹ ಎಲ್ಲ ಕನ್ನಡ ಪಠ್ಯಪುಸ್ತಕಗಳ ಒಂದು ಭಾಷಾಭ್ಯಾಸ ಚಟುವಟಿಕೆ ಇರುತ್ತಲ್ಲ ಕೊನೆಯಲ್ಲಿ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಓದ್ಕೊಳ್ಬೇಕಾಗುತ್ತೆ, ಆ ಬುಕ್ಸ್ಗಳನ್ನ ಓದಬೇಕಾಗುತ್ತೆ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಬುಕ್ಸ್ಗಳನ್ನ ಓದಬೇಕಾಗುತ್ತೆ. ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಓದ್ತೀನಿ ಅಂತ ಹೇಳಿದ್ರೆ, ಇಲ್ಲಿ 3ನೇದು ನೋಡ್ತಾ ಇರ್ಬೋದು, ಕನ್ನಡ ವ್ಯಾಕರಣ ದರ್ಪಣ ಅಂತ. ಸೊ ಆ ಬುಕ್ಕು ಬಹಳ ಚೆನ್ನಾಗಿದೆ, ತುಂಬ ಡೆಪ್ತಾಗಿ ಕೊಟ್ಟಿದ್ದಾರೆ ಎಲ್ಲ ರೀತಿಯಂತಹ ವ್ಯಾಕರಣಗಳಾಗಿರ್ಬೋದು, ಹಾಗೆಯೇ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ನೀವು ಓದ್ಕೊಳ್ಬೋದು. ಇನ್ನು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ BB ಹೊಳಗುಂದಿ ಅನ್ನೋರು, ಸೊ ಆಥರ್ ನೇಮ್ ಬಂದು ಹೊಳಗುಂದಿ ಅಂತ. ಸೊ ಅವರು ಬರೆದಿರುವಂತಹ ಬುಕ್ಸ್ ಕೂಡ ತುಂಬ ಚೆನ್ನಾಗಿದೆ, ನೀವು ಅದನ್ನು ಕೂಡ ಅದನ್ನು ಕೂಡ ನೀವು ಪರ್ಚೇಸ್ ಮಾಡಿ ಓದ್ಕೊಳ್ಬೋದು. ಸೊ ಇದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಮತ್ತು ಯಾವ ಬುಕ್ಸ್ಗಳನ್ನ ಓದಬೇಕು ಅನ್ನೋದು. ಇನ್ನು ನಾವು ಇಂಗ್ಲೀಷ್ ಸಿಲೆಬಸ್ ನೋಡೋದಾದರೆ, ಇಂಗ್ಲೀಷಲ್ಲೂ ಕೂಡ ನಮಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಬರುತ್ತಲ್ವ. ಸೊ ಪೇಪರ್ 1 ಇರೋರಿಗೂ ಕೂಡ ಸೇಮ್ ಸಿಲೆಬಸ್ ಇರುತ್ತೆ, ಪೇಪರ್ 2 ತೊಗೊಂಡಿರೋರಿಗೂ ಕೂಡ ಸೇಮ್ ಸಿಲೆಬಸ್ ಇರುತ್ತೆ. ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇರುತ್ತಲ್ಲ. ಸೊ ಕನ್ನಡ ಮೀಡಿಯಮಲ್ಲಿ ಓದಿರೋರಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ. ಸೊ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷೇ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಇಂಗ್ಲೀಷ್ನ ಲ್ಯಾಂಗ್ವೇಜ್ ಫಸ್ಟಾಗಿ ತೊಗೊಂಡಿರೋರ್ಗೆ ಏನೇನಿರುತ್ತೆ, ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್, ರೀಡಿಂಗ್, ಅನ್ಸಿನ್ ಪ್ಯಾಸೇಜಸ್ ಆಗಿರ್ಬೋದು. ಅಂದರೆ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ, ಆ ಪ್ಯಾಸೇಜಲ್ಲಿ ಪ್ರೋಸ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಪೊಯೆಟ್ರಿ ಆಗಿರ್ಬೋದು, ಏನು ಬೇಕಾದ್ರೂ ಕೊಡಬಹುದು ಅವರು. ಸೊ ಪದ್ಯ, ಗದ್ಯ, ಡ್ರಾಮಾ ಏನು ಬೇಕಾದರೂ. ಸೊ ಅಲ್ಲಿ ಆ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಆ ಪ್ಯಾರಾಗ್ರಾಫಲ್ಲೇ ಉತ್ತರ ಇರುತ್ತೆ, ಅದನ್ನು ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಆರಾಮಾಗಿ ಇಲ್ಲಿ ನಾವು 5ರಿಂದ 6 ಮಾರ್ಕ್ಸ್ಗಳನ್ನು ಆರಾಮಾಗಿ ತೊಗೊಳ್ಬೋದು. ಸೊ ಪ್ಯಾಸೇಜ್ ರೈಟಿಂಗ್ ಅನ್ನೋದನ್ನು. ಅದಾದಮೇಲೆ ಏನಿರುತ್ತೆ ನೋಡಿ, ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, learning and acquisition, principles of language teaching, role of listening and speaking, functions of language and how children use it as a tool. ಸೊ ಇದೆಲ್ಲ ಏನು ಬರುತ್ತೆ ಇಂಗ್ಲಿಷ್ ಬೋಧನಾ ಶಾಸ್ತ್ರದಲ್ಲಿ ಬರೋವಂಥದ್ದು. ಇನ್ನು ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವರ್ಬಲಿ ಆ್ಯಂಡ್ ಇನ್ ರೈಟಿಂಗ್ ಫಾರ್ಮ್, ಆ್ಯಂಡ್ ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಡೈವರ್ಸ್ ಕ್ಲಾಸ್ ರೂಮ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ ಆಗಿರ್ಬೋದು. ಇನ್ನು ಟೀಚಿಂಗ್ ಅಂತ ಬಂದಾಗ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಬಂದಾಗ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಮಲ್ಟಿಮೀಡಿಯಾ ಮೆಟೀರಿಯಲ್ಸ್ ಆಗಿರ್ಬೋದು, ಹಾಗೆಯೇ ಮಲ್ಟಿ ಲ್ಯಾಂಗ್ವೇಜ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್ ಆಗಿರ್ಬೋದು, ರೆಮಿಡಿಯಲ್ ಟೀಚಿಂಗ್ ಆಗಿರ್ಬೋದು, ಪರಿಹಾರಾತ್ಮಕ ಬೋಧನೆ, ಇದೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ 1 ಇಂಗ್ಲೀಷ್ ಲ್ಯಾಂಗ್ವೇಜ್ 1 ತೊಗೊಂಡಿರೋರಿಗೆ ಸಿಲೆಬಸ್ ಆಗಿರುತ್ತೆ. ಇನ್ನು ಲ್ಯಾಂಗ್ವೇಜ್ 2 ತೊಗೊಂಡಿರೋರ್ಗೂ ಕೂಡ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ, ಅದನ್ನೇ ನೀವು ಓದ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ ನಾನು ಸಜೆಸ್ಟ್ ಮಾಡುವಂತಹ ಒಂದು ಬುಕ್ಸ್ಗಳು ಯಾವ್ಯಾವ ಬುಕ್ಸ್ಗಳನ್ನು ಓದಬಹುದು ಅಂತ ಹೇಳಿದ್ರೆ, ಸೊ ನಾನು ಆಗಲೇ ಹೇಳ್ದಂಗೆ ಹೈಸ್ಕೂಲ್ ಬುಕ್ಸ್ಗಳನ್ನ ಓದಬೇಕಾಗತ್ತೆ. 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಇರತಕ್ಕಂತಹ ಹೈಸ್ಕೂಲ್ ಬುಕ್ಸ್ಗಳನ್ನ ನಾವು ಓದಬೇಕಾಗತ್ತೆ. ಜೊತೆಗೆ ಇಲ್ಲಿ 8ನೇ ನಂಬರ್ನಲ್ಲಿದೆ ಅಲ್ವಾ, ಜರ್ನಲ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನೋದು. ಸೊ ಆ ಬುಕ್ಸ್ನ ಕೂಡ ನೀವು ಪರ್ಚೇಸ್ ಮಾಡಬಹುದು. ಸೊ ಇದಿಷ್ಟು ಏನಾಗುತ್ತೆ ಅಂದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಯಾವ ಬುಕ್ಸ್ನ ಓದಬೇಕು ಮತ್ತು ಏನೇನು ಸಿಲೆಬಸ್ ಇದ್ದಾವೆ ಅಂತ ಹೇಳಿಬಿಟ್ಟು. ಇನ್ನು ನೆಕ್ಸ್ಟು ಸೋಷಿಯಲ್ ಸೈನ್ಸ್ ಕಡೆ ನೋಡೋದಾದರೆ, ಇನ್ನು ಸೋಷಿಯಲ್ ಸೈನ್ಸಲ್ಲಿ ನಾವು ಹಿಸ್ಟ್ರಿ ವಿಭಾಗದಲ್ಲಿ ನೋಡೋದಾದರೆ, ಮೊದಲನೇದಾಗಿ ಆಧಾರಗಳು ಅಂತ ಬರುತ್ತೆ. ಅಂದರೆ ಆಧಾರಗಳು ಏನಕ್ಕೆ ಬೇಕು, ಅದರ ಒಂದು ಮಹತ್ವ ಆಗಿರ್ಬೋದು, ವಿಧಗಳಾಗಿರ್ಬೋದು, ಶಾಸನಗಳ ಅಧ್ಯಯನ ಬರುತ್ತೆ, ನಾಣ್ಯಗಳ ಅಧ್ಯಯನ ಬರುತ್ತೆ, ಸ್ಮಾರಕಗಳಾಗಿರ್ಬೋದು, ಅವಶೇಷಗಳ ಅಧ್ಯಯನ, ಮೌಖಿಕ ಆಧಾರ, ಐತಿಹ್ಯ, ಹಾಗೆಯೇ ಇತಿಹಾಸ ಚರಿತ್ರೆಯ ಪುನರ್ರಚನೆಯಲ್ಲಿ ಆಧಾರಗಳ ಒಂದು ಪಾತ್ರ ಏನಿರುತ್ತೆ, ಇದೆಲ್ಲ ಕೂಡ ಆಧಾರದಲ್ಲಿ ಬರುತ್ತೆ. ಇನ್ನು ಭಾರತ ವರ್ಷ ಅಂತ ಹೇಳಿದ್ರೆ ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಕೇಳ್ತಾರೆ. ಹಾಗೆಯೇ ಬದುಕಿಗಾಗಿ ಬಳಸಿಕೊಂಡಂತಹ ತಾಣಗಳು, ಇತಿಹಾಸ ಕಾಲ, ಚರಿತ್ರೆ, ಪೂರ್ವಕಾಲ, ಇದೆಲ್ಲ ಭಾರತ ವರ್ಷದಲ್ಲಿ ಬರುತ್ತೆ. ಇದೆಲ್ಲ 8th ಸ್ಟ್ಯಾಂಡರ್ಡ್ ಲೆಸನ್ಸು, ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥದ್ದು. ಇನ್ನು ಪ್ರಾಚೀನ ನಾಗರಿಕತೆಗಳಾಗಿರ್ಬೋದು, ಸನಾತನ ಧರ್ಮ ಅಂತಂದಾಗ ವೇದಗಳು ಬರುತ್ತೆ, ಹಾಗೆಯೇ ಮತಗಳು ಬರುತ್ತೆ, ಮತಾಚಾರ್ಯರು ಬರ್ತಾರೆ, ವಿಗ್ರಹಾರಾಧನೆಯ ಪ್ರಾರಂಭ, ಹಾಗೆ ಆಯ್ಕೆ ಇದ್ರೂ ಕೂಡ ವೈವಿಧ್ಯಮಯ ಧರ್ಮ ಏನಕ್ಕೆ. ಸೊ ಇದೆಲ್ಲ ಕೂಡ ಸನಾತನ ಧರ್ಮದಲ್ಲಿ ಬರುವಂಥದ್ದು. ಇವಾಗ ಹೇಳ್ತಾ ಇರೋದು 8th ಸ್ಟ್ಯಾಂಡರ್ಡ್ನ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಲೆಸನ್ಸ್ಗಳಾಗಿರುತ್ತೆ. ಇನ್ನು ಜೈನ ಮತ್ತು ಬೌದ್ಧ ಧರ್ಮ
ಮಾಧ್ಯಮಗಳು, ವಿದೇಶಿಯರ ದಾಳಿ, ಇದರಲ್ಲಿ ಅಲೆಕ್ಸಾಂಡರ್ ಮತ್ತೆ ಪೌರವರ ಕದನ ಬರುತ್ತೆ. ಇದು ಬಹಳ ಚೆನ್ನಾಗಿರುವಂತಹ ಒಂದು ಬ್ಯೂಟಿಫುಲ್ ಲೆಸನ್. ನಾನು ಈ ಲೆಸನ್ ನಾನು ಮಾಡಿಲ್ಲ, ಸೊ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಆದಷ್ಟು ಬೇಗ ನಾನು ಇದನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಭಾರತ ನಮ್ಮ ಹೆಮ್ಮೆ ಅಂತ ಬಂದಾಗ ಇದರಲ್ಲಿ ಭರತ ಖಂಡದ ಬಗ್ಗೆ, ಭಾರತದ ಒಂದು ಭವ್ಯತೆಯನ್ನು ತೆರೆದಿಟ್ಟಂತಹ ಯುರೋಪಿಯನ್ನರಾಗಿರ್ಬೋದು, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ, ನಮ್ಮ ಒಂದು ಸಂಸ್ಕೃತಿ ಬೀರಿದಂತಹ ಒಂದು ಪ್ರಭಾವ ಆಗಿರ್ಬೋದು, ಇದೆಲ್ಲವೂ ಕೂಡ ಭಾರತ ನಮ್ಮ ಹೆಮ್ಮೆಯ ಪಾಠದಲ್ಲಿ ಬರುವಂಥದ್ದು. ಹಾಗೇನೆ ಇಲ್ಲಿ ನೋಡ್ತಾ ಹೋದ್ರೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಒಂದು ಇತಿಹಾಸ ಆಗಿರ್ಬೋದು, ಕಲೆ, ಸಾಹಿತ್ಯ, ಜಾನಪದ, ನಾಟಕ, ಸಂಗೀತ, ಶಿಕ್ಷಣ, ಆರೋಗ್ಯ, ಸಾಂಸ್ಕೃತಿಕ ಸಂಪತ್ತು ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಅಂದ್ರೆ ನಮ್ಮ ಕರ್ನಾಟಕದ ಕಂಪ್ಲೀಟ್ ಇತಿಹಾಸವನ್ನ ಇಲ್ಲಿ ತೆರೆದಿಡುವಂಥದ್ದು. ಇನ್ನು ಮೌರ್ಯರು ಮತ್ತೆ ಕುಶಾನರಾಗಿರ್ಬೋದು, ಗುಪ್ತರು ಮತ್ತೆ ವರ್ಧನರು, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಯಾವ್ಯಾವ್ದು ಬರುತ್ತೆ, ಸಂಗಮ್ ಸಾಹಿತ್ಯ, ಸಂಗಮ್ ಯುಗ, ಶಾತವಾಹನರಾಗಿರ್ಬೋದು, ಕದಂಬರಾಗಿರ್ಬೋದು, ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿ ಪಲ್ಲವರು, ರಾಷ್ಟ್ರಕೂಟರು, ಹೊಯ್ಸಳರು, ಪಾಂಡ್ಯರು, ಚೋಳರು, ಚೇರರು, ಇದೆಲ್ಲವೂ ಕೂಡ ಏನು ಬರುತ್ತೆ, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅಲ್ಲಿ ಬರುವಂಥದ್ದು. ಇನ್ನು ಉತ್ತರ ಭಾರತದ ಕೆಲವು ರಾಜಮನೆತನಗಳು, ಅಹೋಮ್ ರಾಜವಂಶ, ಇದಂತೂ ತುಂಬಾ ಬ್ಯೂಟಿಫುಲ್ ಲೆಸನ್ಸು. ಇದನ್ನ ನಾನು 2 ಪಾರ್ಟ್ಗಳಾಗಿ ಡಿವೈಡ್ ಮಾಡಿದ್ದೀನಿ. ಸೊ ಸಪ್ರೇಟ್ ಪ್ಲೇ ಲಿಸ್ಟೇ ಮಾಡಿದ್ದೀನಿ ನಾನು. ಇದು ಅಹೋಮ್ ರಾಜವಂಶ, ಇದು 9ನೇ ತರಗತಿಯ 2ನೇ ಅಧ್ಯಾಯ ಆಗಿರುವಂಥದ್ದು. ಸೊ ಅಹೋಮ್ ರಾಜವಂಶ ತುಂಬಾ ಚೆನ್ನಾಗಿದೆ ಲೆಸನ್. ಇದು ಅರ್ಥ ಮಾಡ್ಕೊಂಡ್ರೆ ಬಹಳ ಬ್ಯೂಟಿಫುಲ್ ಲೆಸನ್. ಸೊ ನೀವು ಹೋಗಿ ನೋಡ್ಕೊಂಡ್ ಬನ್ನಿ. ಅದರ ಜೊತೆಗೆ ಅವರ ಒಂದು ಆಡಳಿತ ಆಗಿರ್ಬೋದು, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಸೊ ಇದು ಬರುತ್ತೆ. ಇನ್ನು ನೆಕ್ಸ್ಟು ಅರಬ್ಬರು, ಟರ್ಕರು ಮತ್ತು ಅಫ್ಘನ್ನರ ದಾಳಿಗಳು ಮತ್ತು ಅವುಗಳ ಒಂದು ಪರಿಣಾಮಗಳಾಗಿರ್ಬೋದು. ಇನ್ನು 7ರಿಂದ 14ನೇ ಶತಮಾನದ 6ರಿಂದ 14ನೇ ಶತಮಾನದ ಭಾರತ, ಸೊ ಇದರಲ್ಲಿ ಏನು ಬರ್ತಾರೆ, ದೆಹಲಿ ಸುಲ್ತಾನರು ಬರ್ತಾರೆ. ಅವರ ಒಂದು ಆಡಳಿತ ಆಗಿರ್ಬೋದು, ಆರ್ಥಿಕ ಸ್ಥಿತಿಗಳು, ಅವರು ಸಾಹಿತ್ಯ, ಕಲೆ ಹಾಗೆಯೇ ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಒಂದು ಕೊಡುಗೆಗಳನ್ನು ನಾವು ನೋಡ್ತೀವಿ. ಭಾರತದ ಮತ ಪ್ರವರ್ತಕರು ಅಂತ ಬಂದಾಗ ಶಂಕರಾಚಾರ್ಯರ ಬಗ್ಗೆ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು, ಇವರ ಒಂದು ಜೀವನ ಚರಿತ್ರೆಗಳು ಮತ್ತೆ ಕೊಡುಗೆಗಳು, ಸೊ ಇದರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ, ವಿಜಯನಗರ ಸಾಮ್ರಾಜ್ಯ ಮತ್ತೆ ಬಹುಮನಿ ರಾಜ್ಯ ಅಂತ ಬಂದಾಗ ಅವರ ಒಂದು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಗತಿಗಳಾಗಿರ್ಬೋದು, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳಾಗಿರ್ಬೋದು, ಸೊ ಅವರ ಒಂದು ಅವನತಿ ಹೇಗಾಯಿತು, ಇದೆಲ್ಲವನ್ನ ಕೂಡ ವಿಜಯನಗರ ಸಾಮ್ರಾಜ್ಯ ಮತ್ತೆ ಬಹುಮನಿ ರಾಜ್ಯ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಅಹೋಮ್ ರಾಜ್ಯ ಮನೆತನ ಮೊಘಲರು ಮತ್ತೆ ಮರಾಠರಾಗಿರ್ಬೋದು, ಸೊ ಇದು ಕೂಡ ಆಗಲೇ ಹೇಳ್ದಂಗೆ ಅವರ ಆಡಳಿತ, ಚಿತ್ರಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳು. ಭಕ್ತಿ ಪಂಥ ಮತ್ತೆ ಸೂಫಿ ಪರಂಪರೆ ಆಗಿರ್ಬೋದು, ಭಾರತಕ್ಕೆ ಯುರೋಪಿಯನ್ನರ ಆಗಮನ 10ನೇ ತರಗತಿಯ 1ನೇ ಚಾಪ್ಟರ್ ಇದೇ ಆಗಿರುತ್ತೆ. ಇನ್ನು 18ನೇ ಶತಮಾನದ ಭಾರತ, ಅದರಲ್ಲಿ ಮರಾಠರ ಒಂದು ಪ್ರಾಬಲ್ಯ, ಕರ್ನಾಟಕ ಯುದ್ಧಗಳಾಗಿರ್ಬೋದು, ಬಂಗಾಳದಲ್ಲಿ ಇಂಗ್ಲಿಷರ ಆಡಳಿತ ಆರಂಭ ಆಗಿದ್ದು ಹೇಗೆ, ಪ್ಲಾಸಿ ಕದನ ಆಗಿರ್ಬೋದು, ಇದನ್ನ ಒಳಗೊಂಡಿರುತ್ತೆ. ಇನ್ನು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಾಗಿರ್ಬೋದು, ಏನೇನೆಲ್ಲ ಆಯಿತು, ಬ್ರಿಟಿಷರ ಒಂದು ಆಳ್ವಿಕೆಯಿಂದ ಆದಂತಹ ಒಂದು ಎಫೆಕ್ಟ್ಸ್ ಏನೇನು ಅನ್ನೋದು. ಹಾಗೆಯೇ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಏನೇನಾಯಿತು, ಇವರ ಒಂದು ವಿಸ್ತರಣೆಯಿಂದ ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ಒಂದು ನೀತಿ ಆಗಿರ್ಬೋದು, ಸಹಾಯಕ ಸೈನ್ಯ ಪದ್ಧತಿ, ಇದೆಲ್ಲವೂ ಕೂಡ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಇದರಲ್ಲಿ ಬರುವಂಥದ್ದು. ಇನ್ನು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಅಂತ ಬಂದಾಗ ಮೈಸೂರು ಒಡೆಯರು ಮತ್ತು ಅವರ ಒಂದು ಕೊಡುಗೆಗಳು, ಕೆಳದಿ ಚಿತ್ರದುರ್ಗ, ಯಲಹಂಕ ಕೊಡಗು, ಕಿತ್ತೂರು, ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕ, ಸೊ ಇದೆಲ್ಲವೂ ಕೂಡ ಏನಾಗುತ್ತೆ, ಮೈಸೂರು ಮತ್ತು ಇತರ ಸಂಸ್ಥಾನಗಳು ಇದರಲ್ಲಿ ಬರುವಂಥದ್ದು. ನೆಕ್ಸ್ಟು ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ವಿರೋಧಗಳನ್ನು ಒಡ್ಡಿರೋಂತಂದ್ರೆ ಹೈದರಾಲಿ ಟಿಪ್ಪು ಬರ್ತಾರೆ, ದೋಂಡಿಯಾವಾಗ್ ಇನ್ನು ಈ ಒಂದು ಟಾಪಿಕ್ ಬರುತ್ತೆ. ಅಮರಸುಳ್ಯ ಬಂಡಾಯ, ಪುಟ್ಟಬಸಪ್ಪನ ದಂಗೆ ಬರುತ್ತೆ. ಸುರಪುರ ಮತ್ತು ಕೊಪ್ಪಳ ಬಂಡಾಯ, ಹಲಗಲಿ ಬೇಡರ ದಂಗೆ, ಇದ್ರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಲೆಸನ್ಸ್ಗಳು. ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಒಂದು 2-3 ಸಲ ಓದ್ಬಿಟ್ರೆ ನೆಕ್ಸ್ಟು ರಿವೈಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಮತ್ತೆ 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 ಓದೋ ಅಗತ್ಯ ಇರಲ್ಲ. ತುಂಬಾ ಚೆನ್ನಾಗಿರುವಂತಹ ಲೆಸನ್ಸ್ ಇದೆಲ್ಲ. ನೆಕ್ಸ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಭಾರತ ಸ್ವತಂತ್ರ ಸಂಗ್ರಾಮ ಆಗಿರ್ಬೋದು, ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯೋತ್ತರ ಭಾರತ, ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳಾಗಿರ್ಬೋದು, ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು, ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುನ್ನಡೆ, ಕರ್ನಾಟಕದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುನ್ನಡೆ ಅಂದರೆ ಸಮೂಹ ಮಾಧ್ಯಮಗಳು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃಷಿ ಮತ್ತು ಕೈಗಾರಿಕೆ, ಇದೆಲ್ಲವೂ ಕೂಡ ಇದರಲ್ಲಿ ಬರುವಂಥದ್ದು. ನೆಕ್ಸ್ಟು ಜಗತ್ತಿನ ಪ್ರಮುಖ ಘಟನೆಗಳು ಮತ್ತು ಪಾಶ್ಚಾತ್ಯ ರಿಲಿಜನ್ಗಳು ಅಂತ ಬಂದಾಗ ಪಾರ್ಸಿಗಳು ಬರ್ತಾರೆ, ಯಹೂದಿಗಳು, ಕ್ರೈಸ್ತ, ಇಸ್ಲಾಂಗಳು ಬರ್ತಾರೆ, ಬೇರೆ ಬೇರೆ ಧರ್ಮಗಳ ಯುದ್ಧಗಳು, ಮಂಗೋಲರು, ಆಟೋಮನ್ ಟರ್ಕರು, ಇತಿಹಾಸದ ಒಂದು ಕಾಲಗಣನೆ, ಇದೆಲ್ಲವೂ ಇದರಲ್ಲಿ ಬರುವಂಥದ್ದು. ಸೊ ಇನ್ನು ಬಹಳಷ್ಟು ಲೆಸನ್ಸ್ಗಳಿದೆ. ಈ ಒಂದು PDF ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಆಧುನಿಕ ಯುರೋಪ್ ಆಗಿರ್ಬೋದು, ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ, ಇದೆಲ್ಲವನ್ನು ಕೂಡ ನಾನು ಕಂಪ್ಲೀಟಾಗಿ 8th, 9th, 10th ಲೆಸನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೀವು ಹೋಗಿ ಚೆಕ್ ಮಾಡಿ.
ಮಾಡಿ. ಬಿಕಾಸ್ ಏನಾಗ್ತದೆ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ನಾವು ಎಷ್ಟೇ ಡಿಟೇಲ್ಡ್ ಆಗಿ ಓದಿದ್ರು ಕೂಡ ಸಾಕಾಗ್ತಾ ಇಲ್ಲ. ಹಾಗಾಗಿ ನಾನು ಬೇರೆ ಯಾವುದೇ ಬುಕ್ಸ್ಗಳಿಗಿಂತ ನಾನು ಟೆಕ್ಸ್ಟ್ ಬುಕ್ಸ್ಗಳನ್ನ ತುಂಬಾ ರೆಫರ್ ಮಾಡ್ತೀನಿ. ನಾವು ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಿನೇ ಪರ್ಫೆಕ್ಟ್ ಆಗಬೇಕು. ಯಾಕಂದರೆ ಯಾವಾಗ ಹೇಗೆ ಯಾವ ಕಡೆಯಿಂದ ಕ್ವಶನ್ ಕೇಳಿದ್ರು ಕೂಡ ನಾವು ಆನ್ಸರ್ ಮಾಡೋ ಥರ ಇರಬೇಕು. ಹಾಗಾಗಿ NCERT ಟೆಕ್ಸ್ಟ್ ಬುಕ್ಸ್ಗಳು ಬೆಸ್ಟ್ ಬುಕ್ಸ್ ಸೋಷಿಯಲ್ ಸ್ಟಡೀಸ್ಗೆ. ಸೊ ಹಾಗಾಗಿ ನೀವು ಅದನ್ನೇ ಓದಿ ಕಲೆಕ್ಟ್ ಮಾಡ್ಕೊಳ್ಳಿ ಬುಕ್ಸ್ನ ಮಕ್ಕಳು ಕೈಯಿಂದ. ಸೊ ತುಂಬ ಕಷ್ಟ ಏನೂ ಇಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲ ನಾನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಬಹಳಷ್ಟು ಸೋರ್ಸಸ್ ಇದ್ದಾವೆ ಓದೋದಕ್ಕೆ. ಸೊ ಅದಾಯಿತು. ಇನ್ನು ನೆಕ್ಸ್ಟ್ ಭೂಗೋಳಶಾಸ್ತ್ರ ಅಂತ ಬಂದಾಗ ಗ್ಲೋಬ್ ಮತ್ತು ನಕ್ಷೆಗಳು, ಭೂಮಿಯ ಒಂದು ಸ್ವರೂಪ ಆಗಿರ್ಬೋದು, ಭೂಮಿ ಮತ್ತು ನಮ್ಮ ಒಂದು ಜೀವಂತ ಗ್ರಹ, ಈ ಒಂದು ಲೆಸನ್ ಆಗಿರ್ಬೋದು, ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ, ನಮ್ಮ ರಾಜ್ಯ ಕರ್ನಾಟಕ, ಪ್ರಾಕೃತಿಕ ವಿಭಾಗಗಳು, ಅದರ ಜೊತೆಗೆ ಕರ್ನಾಟಕ ಭೂ ಸಂಪತ್ತು, ಖನಿಜ ಸಂಪತ್ತುಗಳು, ಸಾರಿಗೆ ವ್ಯವಸ್ಥೆ, ಕೈಗಾರಿಕೆಗಳಾಗಿರ್ಬೋದು, ಪ್ರವಾಸಿ ಕೇಂದ್ರಗಳು, ಹಾಗೆಯೇ ಪ್ರಾಕೃತಿಕ ಲಕ್ಷಣಗಳು, ಭಾರತದ ಋತುಮಾನಗಳ ಬಗ್ಗೆ, ಭಾರತದ ಮಣ್ಣುಗಳು, ಅರಣ್ಯಗಳು, ಭಾರತದ ಜಲ ಸಂಪನ್ಮೂಲಗಳು, ಇನ್ನು ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಇದೆಲ್ಲವನ್ನು ಕೂಡ ನಾವು ಓದ್ಕೊಳ್ಬೇಕಾಗುತ್ತೆ. ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ. ಸೊ 6 ಕಾನ್ಸೆಪ್ಟ್ಗಳನ್ನು ನಾವು ನೀಟಾಗಿ ಕುತ್ಕೊಂಡು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಟೆಕ್ಸ್ಟ್ ಬುಕ್ಸ್ಗಳನ್ನ ಓದ್ಬಿಟ್ರೆ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ನಿಮಗೆ ಬೇರೆ ಯಾವುದೇ ಟೆಕ್ಸ್ಟ್ ಬುಕ್ಸ್ಗಳನ್ನ ಅದು ಬೇರೆ ಬುಕ್ಸ್ಗಳನ್ನು ಓದೋ ನೆಸೆಸಿಟಿ ಇರೋದಿಲ್ಲ. ಯಾಕಂದರೆ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ಮತ್ತು ಹೊಸ ವಿಚಾರಗಳನ್ನು ಹೊಸ ಸಿಲೆಬಸ್ಗಳನ್ನೇ ಆ್ಯಡ್ ಮಾಡಿರೋದ್ರಿಂದ ನಮಗೆ ಈ ವರ್ಷ ಇರುವಂತಹ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಇದೇ ಸಾಕಾಗುತ್ತೆ ನಮಗೆ. 100+ ಸ್ಕೋರ್ ನಾವು ಮಾಡ್ಬೋದು ಕೇವಲ ಟೆಕ್ಸ್ಟ್ ಬುಕ್ಸ್ಗಳನ್ನ ಓದೋದ್ರಿಂದ. ಸೊ ಹಾಗಾಗಿ ನಾನು ಬೇರೆ ಯಾವುದೇ ಬುಕ್ಸ್ನ ಸಜೆಸ್ಟ್ ಮಾಡಲ್ಲ. ಬಿಕಾಸ್ ಇದು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನು ಎಕ್ಸ್ಟ್ರಾ ಬುಕ್ಸ್ನ ಸೋಷಿಯಲ್ ಸ್ಟಡೀಸ್ಗೆ ಪರ್ಚೇಸ್ ಮಾಡಿಲ್ಲ. ನಾನು ಕೇವಲ ಟೆಕ್ಸ್ಟ್ ಬುಕ್ಸ್ನ ಅಷ್ಟೇ ಓದಿರೋದ್ರಿಂದ ನಾನು ಅದನ್ನೇ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇನ್ನು ತುಂಬ ಜನಕ್ಕೆ ಸೈಕಾಲಜಿ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ ಬುಕ್ಸ್ನ ಓದಬೇಕು ಅಂತ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ಆ ಬುಕ್ಸ್ನ ಕೂಡ ತೋರಿಸಿದ್ದೆ. ಯಾವುದಪ್ಪ ಅಂತ ಹೇಳಿದ್ರೆ KM ಸುರೇಶ್ ಅವರ ಶೈಕ್ಷಣಿಕ ಮನೋವಿಜ್ಞಾನ. ಅದರಲ್ಲದು ತುಂಬ ನೀಟಾಗಿ ತುಂಬ ಡೆಪ್ತಾಗಿ ನಮಗೆ ಅರ್ಥ ಆಗೋ ಥರ ಕೊಟ್ಟಿದ್ದಾರೆ. ಸೊ ಈ ಒಂದು ವಾಮದೇವಪ್ಪನವರ ಬುಕ್ ಏನಿದೆ ಶೈಕ್ಷಣಿಕ ಮನೋವಿಜ್ಞಾನ ಬುಕ್ ತುಂಬ ಕ್ಲಿಷ್ಟಕರವಾಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಓದೋಕ್ಕಾಗ್ತಿಲ್ಲ ಅನ್ನೋರಿಗೆ KM ಸುರೇಶ್ ಅವರು ಬರೆದಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನ ಬುಕ್, ಆ ಬುಕ್ನ ಒಂದು ಪಿಕ್ಚರ್ ಕೂಡ ನಾನು ಹಾಕಿರ್ತೀನಿ. ಸೊ ಅದು ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ, ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಆ ಬುಕ್ನ ಓದ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಕೂಡ ನಿಮಗೆ ಸೈಕಾಲಜಿ ಕಷ್ಟ ಅನ್ನೋರಿಗೆ ತುಂಬ ಈಸಿ ಆಗುತ್ತೆ. ಇನ್ನು ತುಂಬ ಜನ 2-3 ಸಲ ಅಟೆಂಪ್ಟ್ ಮಾಡಿರೋರು ನಾನು ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತೀರಾ. ಸೊ ನಾವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ನಡೆಸಬೇಕು ಅಂತಂದ್ರೂ ಕೂಡ ಮಿನಿಮಮ್ 3 ತಿಂಗಳುಗಳ ಕಾಲ ಸತತ ಪ್ರಯತ್ನ ಬೇಕಾಗುತ್ತೆ. 3 ತಿಂಗಳುಗಳ ಕಾಲ ಪ್ರಯತ್ನ ಮಾಡೋದ್ರ ಜೊತೆಗೆ ಪ್ರತಿದಿನ ನಾವು 6 to 8 hours ಆಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ 4 to 5 hours ನಾವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದೊಂದು ವಿಷಯಕ್ಕೂ ಕೂಡ ಒಂದೊಂದು ದಿನ ಅಂತ ಇಟ್ಕೊಳ್ಬೇಕು. ಒಂದೇ ದಿನದಲ್ಲಿ ನಾವು ಎಲ್ಲನೂ ಓದಿ ಮುಗಿಸ್ತೀವಿ ಅಂದರೆ ಆಗಲ್ಲ. ಸೊ ಹಾಗಾಗಿ ಇವತ್ತು ನಾವು ಸೋಷಿಯಲ್ ಸೈನ್ಸ್ನ ಓದಿದ್ರೆ ನಾಳೆ ನಾವು ಕನ್ನಡ ಓದಬೇಕಾಗತ್ತೆ, ನಾಡಿದ್ದು ಇಂಗ್ಲೀಷ್ನ ಓದಬೇಕಾಗತ್ತೆ. ಸೊ ಆಚೆ ನಾಡಿದ್ದು ಮ್ಯಾಥ್ಸು, ಸೈನ್ಸು. ಸೊ ಈ ರೀತಿ ಒಂದು ದಿನಕ್ಕೆ ನಾವು ಒಂದು ಸಬ್ಜೆಕ್ಟ್ನ ಮೀಸಲಿಡಬೇಕಾಗತ್ತೆ. ಸೊ ನಾವು ಓದಿ ಆದ ನಂತರ ಅದನ್ನು ರಿವಿಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ವೀಕಲ್ಲಿ ನಾವು ಏನು ಓದಿದ್ದೀವಿ, ಎಷ್ಟು ಸಬ್ಜೆಕ್ಟನ್ನ ಕವರ್ ಮಾಡಿದ್ದೀವಿ, ವೀಕೆಂಡ್ಸಲ್ಲಿ ನಮಗೆ ನಾವೇ ಅದನ್ನು ಒಂದು ಮಾಡೆಲ್ ಟೆಸ್ಟ್ ಅಂತ ಹೇಳಿ ಕೊಟ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಒಂದು ಸ್ಟಡಿ ಪ್ಲ್ಯಾನ್ ನಾವು ಮಾಡ್ಕೊಳ್ಳೋದ್ರಿಂದ ಎಲ್ಲೋ ಒಂದು ಕಡೆ ಪಾಸಿಂಗ್ ಮಾರ್ಕ್ಸ್ ನಾವು ತಗೊಳ್ಬೋದು ಅಂತ. ಸೊ ಇದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತ ಹೇಳಿದ್ರೆ ನಾವು ಓಲ್ಡ್ ಕ್ವೆಶ್ಚನ್ ಪೇಪರ್ ಪ್ರಶ್ನೆ ಪತ್ರಿಕೆಗಳ ಮಾದರಿಯನ್ನು ಓದ್ಕೊಳ್ಬೇಕಾಗತ್ತೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ದಿನಕ್ಕೆ ಕನಿಷ್ಠ 1 ಗಂಟೆ ಆದರೂ ನಾವು ರಿವಿಷನ್ಗೆ ಅಂತ ಹೇಳಿ ಟೈಮ್ನ ನಾವು ಇಡಬೇಕಾಗತ್ತೆ. ಹೊಸ ವಿಷಯಗಳನ್ನು ಪರೀಕ್ಷೆಗೆ 1 ವಾರ ಮುಂಚೆ ಓದೋದಕ್ಕಿಂತ 1 ವಾರ ಇದೆ ಅಂತ ಹೇಳಿದಾಗ ನಾವು ಅದನ್ನು ರಿವಿಷನ್ ಟೈಮ್ ಅಂತ ಇಡಬೇಕು ಹೊರತು ಬೇರೆ ಬೇರೆ ವಿಷಯಗಳನ್ನು ಆಗ ಕೂತ್ಕೊಂಡು ಓದಬಾರ್ದು. ಬಿಕಾಸ್ ನಾವು ಓದಿರೋದೆಲ್ಲವೂ ಕೂಡ ಮರ್ತೋಗುತ್ತೆ. ಜೊತೆಗೆ ಹೊಸ ವಿಚಾರಗಳನ್ನು ನಾವು ಓದೋದಕ್ಕೆ ಶುರು ಮಾಡಿದಾಗ ಕನ್ಫ್ಯೂಷನ್ ಆಗುತ್ತೆ, ಆಮೇಲೆ ಗಾಬರಿ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಾಮ್ಗೆ ಇನ್ನೊಂದು ವೀಕ್ ಇದೆ ಅಂತ ಅಂದಾಗ ಆ 1 ವಾರ ನಮಗೆ ಕೇವಲ ರಿವಿಷನ್ ಟೈಮ್ ಮಾತ್ರ ಆಗಿರಬೇಕು. ಸೊ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ಕೂಡ ಫಸ್ಟ್ ಅಟೆಂಪ್ಟಲ್ಲೇ ನಾವು ಏನು ಅಂದ್ಕೊಂಡಿದ್ದೀವಿ ಪಾಸ್ ಮಾಡ್ಕೋಬೇಕು ಅಂತ ನಾವು ಖಂಡಿತವಾಗ್ಲೂ ಪಾಸ್ ಮಾಡ್ಕೋತೀವಿ. ಇಷ್ಟೆಲ್ಲ ಓದೋದ್ರ ಜೊತೆಗೆ ನಮ್ಮ ಒಂದು ಹೆಲ್ತನ್ನ ಕೂಡ ನಾವು ಚೆನ್ನಾಗಿಟ್ಕೊಳ್ಬೇಕಾಗತ್ತೆ.
ಪ್ರತಿ 60 ನಿಮಿಷ ಅಂದರೆ 1 ಅವರ್ ಓದಿದ ಮೇಲೆ ಒಂದು 10 ನಿಮಿಷ ನಾವು ವಿರಾಮವನ್ನು ತಗೊಳ್ಬೇಕಾಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೋಬೇಕಾಗುತ್ತೆ. ಜೊತೆಗೆ ಮೆಡಿಟೇಷನ್ ಮತ್ತು ಯೋಗ ಮಾಡೋದ್ರಿಂದ ನಮಗೆ ಇರುವಂತಹ ಎಲ್ಲ ಸ್ಟ್ರೆಸ್ ನಿವಾರಣೆ ಆಗುತ್ತೆ. ಸೊ ನಾವು ಓದಿದ್ದು ಕೂಡ ನಮಗೆ ನೀಟಾಗಿ ನೆನಪಲ್ಲಿ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಯಾರು 2-3 ಸಲ ನಾನು TET ಪರೀಕ್ಷೆ ಬರೆದು ನಂದು ಪಾಸ್ ಆಗಿಲ್ಲ ಅಂತ ಅಂದ್ಕೊಂಡಿರ್ತೀರ, ಖಂಡಿತ ಈ ಸಲ TETನಲ್ಲಿ ನಿಮಗೆ 120+ ನೀವು ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ನಿಮಗೆ ನೀವೇ ಅನ್ಕೋಬೇಕು ನಾನು ಸ್ಕೋರ್ ಮಾಡ್ತೀನಿ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಸೊ ಈ ಒಂದು ಏನು ಸಿಲೆಬಸ್ನ PDF ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೀಟಾಗಿ ಕೂತ್ಕೊಂಡು ಓದ್ಕೊಳ್ಬೋದು. ಸೊ ಆದಷ್ಟು ಬೇಗ TET ಕಾಲ್ ಆಗುತ್ತೆ, ಹೋಪ್ಸ್ನ ಕಳ್ಕೊಬೇಡಿ, ಇವತ್ತಿಂದನೇ ಓದೋದಕ್ಕೆ ಶುರು ಮಾಡೋಣ ಅಂತ ಹೇಳ್ತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.